ನೀವು ಅವರೇ ತಾನೇ ನಿಮ್ಮ ಕ್ರಶ್ನ ನಗ್ಸಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತೀರಾ. ನಿಮ್ಮ ಕ್ರಶ್ ಕೂಡ ನಗ್ದು ನಂಗೆ ಹೊಟ್ಟೆ ನೋವು ಬಂತು ಅಂತ ರಿಪ್ಲೈ ಮಾಡ್ತಾಳೆ. ಆದ್ರೆ ನೀವೇನ್ ಅನ್ಕೊಂತೀರಾ, ಈ ಹುಡುಗಿ ಪಕ್ಕ ನನ್ನ ಇಷ್ಟ ಪಡ್ತಾಳೆ ಅನ್ಕೊಂಡು ಹೋಗ್ಬಿಟ್ಟು ಪ್ರಪೋಸ್ ಮಾಡ್ಬಿಡ್ತೀರಾ. ಆದ್ರೆ ಎದುರುಗಡೆಯಿಂದ ಏನ್ ಕೇಳಕ್ ಸಿಗುತ್ತೆ ಅಂದ್ರೆ, ನಾನ್ ನಿನ್ನ ಅಣ್ಣ ತರ ಅನ್ಕೊಂಡಿದ್ದೆ, ಫ್ರೆಂಡ್ ತರ ಅನ್ಕೊಂಡಿದ್ದೆ ಅಂತ ಚೂತಿಯ ಮಾಡ್ಬಿಡ್ತಾಳೆ. ನಿಮ್ ಜೊತೆ ಈ ಘಟನೆ ನಡ್ದಂಗಿದ್ಯಾ? ನೀವೇನ್ ಸ್ಪೆಷಲ್ ಅಲ್ಲ ಬಿಡಿ ಬ್ರೋ, ಆಲ್ಮೋಸ್ಟ್ ಎಲ್ಲಾ ಹುಡುಗರ ಜೊತೆನೂ ನಡೆದ್ಬಿಟ್ಟಿದೆ ಈ ಕತೆ. ನೀವ್ ಎಷ್ಟೇ ಹುಡುಗಿರ್ನ ನಗ್ಸಿ, ನೀವು ಎಷ್ಟೇ ಕಾಂಪ್ಲಿಮೆಂಟ್ಸ್ ಕೊಡಿ, ಬಟ್ ನೀವ್ ಎಕ್ಸ್ಪೆಕ್ಟ್ ಮಾಡುವಂತ ಫೀಲಿಂಗ್ಸ್ ಡೆವಲಪ್ ಆಗೋದಿಲ್ಲ. ಬಟ್ ಒಂದ್ ಪ್ಲೇ ಬಾಯ್ ಮೆಥಡ್ ಇದೆ, ಇದುವರೆಗೂ ನಿಮ್ಗೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾರು ಹೇಳ್ಕೊಟ್ಟಿರಲ್ಲ. ಹ್ಯೂಮರ್ ವಿತ್ ಫ್ಲರ್ಟಿಂಗ್, ಇದು ಎರಡನ್ನೂ ನೀವು ಸೇರಿಸಿ ಯೂಸ್ ಮಾಡಿದ್ರೆ ನೀವು ಯಾವುದೇ ಹುಡುಗಿನ ನಿಮ್ಗೋಸ್ಕರ ಹುಚ್ಚಿ ಮಾಡಿಸ್ಬೋದು. ಇದನ್ನ ತಿಳ್ಕೊಳಕ್ ಮುಂಚೆ ಯಾವ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡ್ಬೇಕೋ ಅದನ್ನ ತಿಳ್ಕೊಳ್ಳಿ ಫಸ್ಟ್. ಅವಳನ್ನ ಎಂಟರ್ಟೈನ್ಮೆಂಟ್ ಮಾಡೋದ್ ನಿಲ್ಸಿ ಫಸ್ಟ್. ಹುಡುಗರಿಗೆ ಯಾವುದೇ ಹುಡುಗಿ ಇಷ್ಟ ಆಗ್ಬಿಡ್ಲಿ, ಅವ್ಳನ್ನ ಇಂಪ್ರೆಸ್ ಮಾಡಕ್ ಏನ್ ಬೇಕಾದ್ರೂ ಮಾಡ್ತಾರೆ, ಬಟ್ ಹಂಗ್ ಮಾಡೋದ್ರಿಂದಾನೇ ಅಟ್ರಾಕ್ಷನ್ ಕಿಲ್ ಆಗ್ಬಿಡುತ್ತೆ. ನೀವು ಅವಳನ್ನ ದೇವತೆ ತರ ಫೀಲ್ ಮಾಡಿಸ್ಬಿಡ್ತೀರಾ ಓವರ್ ಟೆಕ್ಸ್ಟ್ ಮಾಡಿ ಸುಳ್ಳು ಕಾಂಪ್ಲಿಮೆಂಟ್ಸ್ ಕೊಟ್ಕೊಂಡು ಅವಳು ಈಗೋನ ಆಕಾಶಕ್ಕೆ ಏರ್ಸ್ಬಿಡ್ತೀರಾ. ಅವಾಗ ಅವಳು ದೊಡ್ಡ ಸೆಲೆಬ್ರಿಟಿ ಅನ್ಕೊಂಡು ನಿಮ್ಮನ್ನ ಅವಳ ಫ್ಯಾನ್ ತರ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ನೀವು ಫ್ಯಾನ್ ಆಗ್ಬಾರ್ದು, ವ್ಯಾನ್ ಆಗ್ಬೇಕು. ಹ್ಯೂಮನ್ ಅಟ್ರಾಕ್ಷನ್ ನ ಅರ್ಥ ಮಾಡ್ಕೊಳ್ಳಿ. ನೀವು ಆ ಹುಡ್ಗಿಗೆ ಏನ್ ಬೇಕೋ ಅದು ನೀವು ಸುಲಭವಾಗಿ ಆ ಹುಡ್ಗಿಗೆ ಕೊಟ್ಬಿಟ್ರೆ ಒಳ್ಳೆ ಮನುಷ್ಯ ಆಗ್ತೀಯ ಆ ಹುಡ್ಗಿ ದೃಷ್ಟಿಯಲ್ಲಿ. ಬಟ್ ಆ ಮನುಷ್ಯ ಆಗಕ್ಕಾಗೋದಿಲ್ಲ ಯಾವ ಮನುಷ್ಯನ ಆ ಹುಡ್ಗಿ ಕ್ರೇವ್ ಮಾಡ್ತಾಳೋ. ಇದೇ ಸೇಮ್ ಸೈಕಾಲಜಿ ಹುಡ್ಗ ಆಗ್ಲಿ ಹುಡ್ಗಿ ಆಗ್ಲಿ ಇಬ್ರು ಹಿಂಗೆ ಮಾಡ್ತಾರೆ. ನೀವು ಮೀಟ್ ಆದ್ರಿ, ಆ ಹುಡುಗಿನ ಸ್ಪೆಷಲ್ ಫೀಲ್ ಮಾಡ್ಸಿದ್ರಿ, ಆ ಹುಡುಗಿ ನಿಮ್ಮನ್ನ ಪ್ರೀತಿಯಿಂದ ಫ್ರೆಂಡ್ ಝೋನ್ ತಳ್ಬಿಟ್ಲು. ಯಾರ್ಯಾರಿಗೆ ಫ್ರೆಂಡ್ ಝೋನ್ ಏನಂತ ಗೊತ್ತಿಲ್ವೋ, ಫ್ರೆಂಡ್ ಝೋನ್ ಅಂದ್ರೆ ಆ ಹುಡುಗಿಗೆ ನಿಮ್ ಮೇಲೆ ಯಾವ ತರ ಫೀಲಿಂಗ್ಸು ಇಲ್ಲ, ನಿಮ್ಮನ್ನ ನಾಯಿ ನೋಡ್ದಂಗ್ ನೋಡ್ತಾಳೆ. ನಿಮ್ಗೆ ಅವಳ ಹತ್ರ ಏನ್ ಬೇಕೋ ಅದು ನಿಮ್ಗೆ ಯಾವತ್ತೂ ಸಿಗೋದಿಲ್ಲ. ಅವಳು ಮಹಾರಾಣಿ ತರ ಫೀಲ್ ಆಗಕ್ಕೆ ಬೋರ್ ಆದಾಗ ನಿಮ್ಗೆ ಸ್ವಲ್ಪ ಅಟೆನ್ಷನ್ ಕೊಡ್ತಾಳೆ ಅಷ್ಟೇ. ಕೆಲವೊಂದು ಹುಡುಗಿರು ನಿಮ್ಮನ್ನ ದುಡ್ಡುಗೋಸ್ಕರ ಯೂಸ್ ಮಾಡ್ಕೊಂತಾರೆ. ಯಾಕೆ ಗೊತ್ತಾ, ನಿಮ್ಮ ಹತ್ರ ತುಂಬಾ ಕಂಫರ್ಟೇಬಲ್ ವೈಬ್ಸ್ ಬರುತ್ತೆ. ಅಷ್ಟೊಂದು ಕಂಫರ್ಟೇಬಲ್ ವೈಬ್ಸ್ ಎಲ್ಲ ಬರಕ್ಕೆ ಹೋಗ್ಬಾರ್ದು, ಅದಕ್ಕಂತ ಕ್ರೀಪಿ ಆಗಿ ಕೂಡ ಬಿಹೇವ್ ಮಾಡಬಾರ್ದು. ನೀವು ಯಾವ ಹುಡುಗಿನ ಇಂಪ್ರೆಸ್ ಮಾಡ್ಬೇಕೋ ಅಟೆನ್ಷನ್ ಗಮನ ಅವಾಗ ಕೊಡ್ಬೇಕು. ನಿಮಗೆ 1 ವರ್ಷದ ಬಿರಿಯಾನಿ ತಗೊಂಡ್ ಬಂದು ನಿಮ್ ಮುಂದೆ ಇಟ್ಬಿಟ್ರೆ ನೀವ್ ಹೆಂಗ್ ಫೀಲ್ ಆಗ್ತೀರಾ? ನಿಮಗ್ ಬಿರಿಯಾನಿ ಮೇಲೆನೆ ಅಸಹ್ಯ ಆಗ್ಬಿಡುತ್ತೆ. ಅದೇ ನಾನು ನಿಮ್ಗೆ ವಾರಕ್ಕೊಂದ್ಸರಿ ಇಲ್ಲ ತಿಂಗಳಿಗೊಂದ್ಸರಿ ಇಲ್ಲ 15 ದಿವಸಕ್ಕೊಂದ್ಸಲಿ ಕೊಡ್ಲಿ, ಆ ಬಿರಿಯಾನಿ ಮೇಲೆ ಇರೋ ಲವ್ ಹಂಗೆ ಮೇಂಟೈನ್ ಆಗಿರುತ್ತೆ. ನೀವು ಹುಡುಗಿರ್ ಎಷ್ಟು ಟೈಮ್ ಕಮ್ಮಿ ಕೊಡ್ತಿರೋ ನಿಮ್ ಮೇಲೆ ಅಟ್ರಾಕ್ಷನ್ ಅಷ್ಟು ಜಾಸ್ತಿ ಆಗುತ್ತೆ. ನೀವು ಮಿಸ್ಟೀರಿಯಸ್ ಆಗಿ ಗುಟ್ಟಾಗಿ ನಿಗೂಢವಾಗಿ ಅನ್ಸ್ತೀರಾ ಹುಡುಗಿರಿಗೆ. ನೀವು ಎಷ್ಟು ಮಿಸ್ಟೀರಿಯಸ್ ಆಗಿರ್ತೀರೋ ಜನಗಳಿಗೆ ನಿನ್ ಬಗ್ಗೆ ತಿಳ್ಕೊಳಕ್ಕೆ ಇನ್ನ ಕುತೂಹಲ ಆಗುತ್ತೆ. ನೀವು ನೋಟಿಸ್ ಮಾಡಿದೀರಾ, ನಿಮ್ಗೆ ಯಾವ ಪರ್ಸನ್ ಇಷ್ಟ ಆಗಿರ್ತಾರೋ ಅವ್ರು ನಿಮ್ಮ ಹತ್ರ ಯಾವತ್ತೂ ಅವ್ರ ಫುಲ್ ಡೀಟೇಲ್ಸ್ ನಿಮ್ಮ ಹತ್ರ ಶೇರ್ ಮಾಡೋದಿಲ್ಲ. ಅವಾಗವಾಗ ಶೇರ್ ಮಾಡ್ತಾರೆ, ಅವಾಗವಾಗ ಶೇರ್ ಮಾಡೋದಿಲ್ಲ. ನೀವು ಕೂಡ ಹಂಗೆ ಮಾಡ್ಬೇಕು. ನಿಮ್ಮ ಪ್ರಶ್ನೆ ನಾವ್ ಹೆಂಗ್ ಹಂಗ್ ಮಾಡಕ್ ಆಗೋದು ಅಂತ ಅಲ್ವಾ? ಟಾಕ್ ಲೆಸ್ ಅಟ್ರಾಕ್ಟ್ ಮೋರ್. ಈ ಕಲೆ ಎಲ್ಲ ಅಟ್ರಾಕ್ಟಿವ್ ಪರ್ಸನ್ ಹತ್ರ ಇದ್ದೇ ಇರುತ್ತೆ. ಆದ್ರೆ ಬ್ರೋ, ನಾನ್ ಕಮ್ಮಿ ಮಾತಾಡಿದ್ರೆ ನನ್ ಕಡೆ ಯಾರು ತಿರುಗ್ ಕೂಡ ನೋಡೋದಿಲ್ಲ ಅಂತ ಇದ್ದೀರಾ? ವೇಟ್ ನಾನ್ ಲಾಸ್ಟ್ ವಿಡಿಯೋ ನೋಡ್ಬಿಟ್ಟು ಎಷ್ಟು ಜನ ಲುಕ್ಸ್ ಮ್ಯಾಕ್ಸಿಂಗ್ ಕೋರ್ಸ್ ಪರ್ಚೇಸ್ ಮಾಡಿದ್ದಾರೆ, ಅದ್ರಲ್ಲಿ ಪೊಲೀಸ್ ಅವ್ರು ಕೂಡ ಪರ್ಚೇಸ್ ಮಾಡಿದ್ರು. ನೋಡಿದ್ರ ಕಾಂಪಿಟೇಷನ್ ಯಾವ ಲೆವೆಲ್ ಇದೆ ಅಂತ. ಬ್ರೋ ಅರ್ಥ ಮಾಡ್ಕೊಳ್ಳಿ, ಕಾಂಪಿಟೇಷನ್ ಹೆವಿ ಆಗಿದೆ ಈ ಕಾಲದಲ್ಲಂತೂ. ಹುಡುಗಿರು ಅವ್ರ ಅಪ್ಪನ್ ಬಡತನನ ಸಹಿಸ್ಕೊಂತಾರೆ, ಗಂಡಂದಲ್ಲ ಮೊನೆ. ಹುಡುಗಿರ್ಗೆ ಬೆಸ್ಟ್ ಆಪ್ಷನ್ ಬೇಕೇ ಬೇಕು. ಇಲ್ಲ ಬ್ರೋ, ಮೂವೀಸ್ ಅಲ್ಲಿ ಹೇಳಿದಾರೆ ಲುಕ್ಸ್ ಡಸಂಟ್ ಮ್ಯಾಟರ್, ಮನಿ ಡಸಂಟ್ ಮ್ಯಾಟರ್. ಮೊನ್ನೆ ಅವರು 3 ಗಂಟೆಲಿ ಅವ್ರ ಮೂವಿನ ಫಿನಿಶ್ ಮಾಡ್ಬೇಕು. ಅದು ಬರೀ ಮೂವೀಸ್ ಅಲ್ಲಿ ಅಷ್ಟೇ ವರ್ಕೌಟ್ ಆಗೋದು, ರಿಯಲ್ ಲೈಫ್ ಅಲ್ಲ. ನಾನ್ 1000 ರೂಪೀಸ್ ಕೋರ್ಸ್ ಇಂದ ತುಂಬಾ ಜನ ಅವ್ರ ಲುಕ್ಸ್ ನ ಚೇಂಜ್ ಮಾಡ್ಕೊಂಡಿದ್ದಾರೆ. ನಾನ್ ನೋಡಕ್ ಚೆನ್ನಾಗಿಲ್ಲ ಅಂತ ಕಾನ್ಫಿಡೆನ್ಸ್ ಲೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ನಿಮ್ ಕೈಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳೋ ಆಪ್ಷನ್ ಇದ್ರೆ ಅದನ್ನ ಯಾಕೆ ಮಿಸ್ ಮಾಡ್ಕೊಂತೀರಾ? 1% ಚಾನ್ಸ್ ಇದ್ರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾರ್ಯಾರು ಲುಕ್ಸ್ ಮ್ಯಾಕ್ಸಿಂಗ್ ಮಾಡ್ಬೇಕು ಅನ್ಕೊಂಡಿದಿರೋ ಸ್ಕ್ರೀನ್ ಮೇಲೆ ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಫೇಶಿಯಲ್ ಟ್ರಾನ್ಸ್ಫಾರ್ಮೇಶನ್, ಸ್ಕಿನ್ ಕೇರ್ ಟೆಕ್ನಿಕ್, ಹೇರ್ ಕೇರ್ ಟೆಕ್ನಿಕ್, ಹೆಲ್ದಿ ಡಯಟ್, ಹೆಲ್ದಿ ಹ್ಯಾಬಿಟ್ಸ್ ಇದೆಲ್ಲ ಫಾಲೋ ಮಾಡಿದ್ರೆ ಸೆಲೆಬ್ರಿಟೀಸ್ ತರ ನೀವು ಮಿಂಚ್ತೀರಾ. ನಡೀರಿ ವಿಡಿಯೋದಲ್ಲಿ ಮುಂದುವರಿಯೋಣ. ಕಮ್ಮಿ ಮಾತಾಡೋದ್ರಲ್ಲಿ, ಕಮ್ಮಿ ಶೇರ್ ಮಾಡೋದ್ರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಹುಡುಗಿರ ಹತ್ರ ಯಾವಾಗ ಮಾತಾಡಕ್ ಹೋದ್ರೇನು, ನಿಮ್ ಲೈಫ್ ಬಗ್ಗೆ ಏನೇ ಹೇಳಕ್ ಹೋದ್ರೇನು ಫುಲ್ ಓವರ್ ಶೇರಿಂಗ್ ಮಾಡಕ್ ಹೋಗ್ತೀರಾ. ಅದರಿಂದ ಹುಡುಗಿ ಮುಂದೆ ನಿಮ್ ಎಮೋಷನ್ಸ್ ನದಿ ತರ ಹರಿಯುತ್ತೆ. ನೀವು ಕಮ್ಮಿ ಮಾತಾಡಿ ಇಲ್ಲ ಜಾಸ್ತಿ ಮಾತಾಡಿ, ನೀವು ಯಾವಾಗ ಬಾಯಿ ತೆಗಿತಿರೋ ಹುಡುಗಿಗೆ ಅರ್ಥ ಆಗ್ಬಿಡುತ್ತೆ ನೀವು ಎಷ್ಟು ಡೆಸ್ಪರೇಟ್ ಅಂತ. ಬಟ್ ನೀವೇನು ಮಾತಾಡಕ್ ಹೋಗಿಲ್ಲ ಅಂದ್ರೆ ನಿಮ್ ಕಡೆಯಿಂದ ಡಿಪ್ರೆಷನ್ ಅಲ್ಲಿ ಇರೋ ತರ ವೈಬ್ ಬರುತ್ತೆ. ಈ ಮನುಷ್ಯ ಅವನ್ ಪ್ರಪಂಚದಲ್ಲೇ ಮುಳುಗಿರ್ತಾನೆ. ಈ ತರ
ಮಿಸ್ಟೇಕ್ಸ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ನೀವೇನೇ ಹೇಳಿದ್ರು ಕಾಮ್ ಆಗಿರ್ಬೇಕು. ಓವರ್ ಶೇರಿಂಗ್ ಎಲ್ಲ ಮಾಡಕ್ ಹೋಗ್ಬಾರ್ದು. ಇವಾಗ ಹ್ಯೂಮರ್ ವಿತ್ ಫ್ಲರ್ಟಿಂಗ್ ಹೆಂಗ್ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಫ್ಲರ್ಟಿಂಗ್ ಅಂದ್ರೆ ಏನಂತ ತಿಳ್ಕೊಂಬಿಡಿ. ಫ್ಲರ್ಟಿಂಗ್ ಅಂದ್ರೆ ನೀವ್ ಅನ್ಕೊಂಡಿರೋ ತರ ಫ್ಲರ್ಟಿಂಗ್ ಅಲ್ಲ. ಫ್ಲರ್ಟಿಂಗ್ ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಹುಡುಗಿಗೆ ರೋಸ್ಟ್ ಮಾಡೋದು, ಅಫೆಂಡ್ ಆಗ್ದಿರೋಂಗೆ. ಲೈಟ್ ಆಗಿ ರೇಗಿಸ್ಬೇಕು. ನಿಮ್ ಫ್ಲರ್ಟಿಂಗ್ ನ ಕೇಳ್ಬಿಟ್ಟು ಹುಡುಗಿನೇ ನಗ್ದ್ ಬಿಡ್ಬೇಕು, ಆ ತರ ಇರ್ಬೇಕು. ಆದ್ರೆ ಹುಡುಗಿ ಡಿಸ್ರೆಸ್ಪೆಕ್ಟೆಡ್ ಫೀಲ್ ಆಗ್ಬಾರ್ದು. ಫ್ಲರ್ಟ್ ಯಾವ ತರ ಮಾಡ್ಬೇಕಂದ್ರೆ ಫನ್ನಿನೂ ಇರ್ಬೇಕು, ಹಾಟ್ ಆಗು ಇರ್ಬೇಕು. ಅವಳು ನೋಡಕ್ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ಹೇಳೋದು ಫ್ಲರ್ಟಿಂಗ್ ಅಲ್ಲ. ನೀವ್ ಯಾವ ತರ ಫ್ಲರ್ಟಿಂಗ್ ಮಾಡ್ಬೇಕಂದ್ರೆ ಸಿಚುವೇಶನ್ ಪ್ರಕಾರ ಫ್ಲರ್ಟಿಂಗ್ ಮಾಡ್ಬೇಕು. ಉದಾಹರಣೆಗೆ, ಎಷ್ಟು ಚೆನ್ನಾಗಿರುತ್ತಲ್ವಾ, ನಾನು ನೀನು ಚಿಪ್ಸ್ ತಿನ್ಕೊಂಡು ವಾಕ್ ಮಾಡ್ತಾ ಇದೀವಿ, ಆದ್ರೆ ನಂಗೆ ಒಂದ್ ಪೀಸ್ ಕೂಡ ಸಿಗೋದಿಲ್ಲ, ಎಲ್ಲ ನೀನೇ ತಿನ್ಬಿಡ್ತೀಯ, ತಿನ್ಪೋತಿ. ಇಲ್ಲ, ಮನೆಯಲ್ಲಿ ಟೀ ಮಾಡ್ತಾ ಇದ್ದಾರೆ, ಬಟ್ ನಿನ್ ಕೈ ರುಚಿ ಟೀ ಕುಡಿಬೇಕು ಅನ್ಸ್ತಾ ಇದೆ, ಆದ್ರೆ ಯಾರಿಗ್ ಗೊತ್ತು ವಿಷ ಗಿಷ ಕೊಟ್ಬಿಟ್ರೆ. ಇಲ್ಲ, ಟೀ ಮಾಡುವಾಗ ಟೀಗೆ ಸಕ್ಕರೆ ಹಾಕ್ಬೇಡ, ನೀನ್ ಬೆರಳಿಟ್ಕೊಡು ಸಾಕು. ಇವಾಗ ನಿಮ್ ಕ್ರಿಂಜ್ ಅನ್ಸ್ತಾ ಇರ್ಬೋದು, ಬಟ್ ನೀವು ಸಿಚುವೇಶನ್ ಪ್ರಕಾರ ಯೂಸ್ ಮಾಡಿದ್ರೆ ತುಂಬಾ ಸೆಕ್ಸಿ ಅನ್ಸುತ್ತೆ ಬ್ರೋ. ಹುಡುಗಿರ್ಗೆ ಸಿಚುವೇಶನ್ ಜೊತೆ ಕನೆಕ್ಟ್ ಆಗೋದ್ ಕಲೀರಿ. ಒಂದು ಟಾಪಿಕ್ ಕ್ರಿಯೇಟ್ ಮಾಡ್ಬೇಕು, ಪ್ರಾಪರ್ ಆಗಿ ಅಬ್ಸರ್ವ್ ಮಾಡ್ಬಿಟ್ಟು ಕರೆಕ್ಟ್ ಟೈಮಿಂಗ್ ಮ್ಯಾಚ್ ಮಾಡೋದ್ ಕಲೀರಿ ಫ್ಲರ್ಟಿಂಗ್ ನ. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕೋ ಕಾಮೆಂಟ್ ಮಾಡಿ ತಿಳಿಸಿ. ಫ್ಲರ್ಟ್ ಏನೋ ಮಾಡ್ಬಿಡ್ತೀರಾ, ಅಟ್ರಾಕ್ಟ್ ಮಾಡಿ ಹಿಡ್ದಿಟ್ಕೊಳಕ್ಕೆ ಈ ವಿಡಿಯೋ ನೋಡಿ. ಲುಕ್ಸ್ ಮ್ಯಾಕ್ಸಿಂಗ್ ಕೋರ್ಸ್ ಚೆಕ್ಔಟ್ ಮಾಡಿ. ಬಾಯ್.